ರಾಜ್ಯದಲ್ಲಿ ಬ್ಯಾನ್ ಆಗುತ್ತಾ ಪಾನ್ ಮಸಾಲ ಅದರ ಜೊತೆಗೆ ಗುಟ್ಕಾ ಅನ್ನುವಂತ ಪ್ರಶ್ನೆ. ಮೊನ್ನೆಯಷ್ಟೇ ಸಿಎಂ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಪಾನ್ ಮಸಾಲ ಅಥವಾ ಗುಟ್ಕಾದಲ್ಲಿ ಏನಾದರೂ ಡ್ರಗ್ಸ್ ಮಿಕ್ಸ್ ಆಗ್ತಾ ಇದೆ ಅಂತ ಹೇಳಿ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಕೂಡಲೇ ನಮ್ಮ ರಾಜ್ಯದಲ್ಲಿ ಅದನ್ನ ಬ್ಯಾನ್ ಮಾಡಿ ಬಿಸಾಕ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ರು. ಈಗ ಆಹಾರ ಸುರಕ್ಷತಾ ಇಲಾಖೆಯಿಂದ ಸ್ಪೆಷಲ್ ಡ್ರೈವ್ ಅನ್ನ ಆರಂಭ ಮಾಡಲಾಗ್ತಾ ಇದೆ. ಇಂದಿನಿಂದ 2 ದಿನ ಆಹಾರ ಇಲಾಖೆ ಸ್ಪೆಷಲ್ ಡ್ರೈವ್ ಅನ್ನ ನಡೆಸ್ತಾ ಇದೆ. ಸಿಎಂ ಡಿಕೆಶಿ ಆದೇಶದ ಮೇರೆಗೆ ಸ್ಪೆಷಲ್ ಡ್ರೈವ್ ನಡೆಯುತ್ತೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸ್ಯಾಂಪಲ್ ಸಂಗ್ರಹ ಮಾಡ್ತಾರೆ ಇಲಾಖೆ ಅಧಿಕಾರಿಗಳು. 2 ದಿನಗಳ ಕಾಲ ಸ್ಯಾಂಪಲ್ ಸಂಗ್ರಹ ಮಾಡ್ತಾರೆ. ಗುಟ್ಕಾ ಮತ್ತೆ ಪಾನ್ ಮಸಾಲ ಏನಿರುತ್ತೆ ಅದರ ಸ್ಯಾಂಪಲ್ ಅನ್ನು ತಗೋತಾರೆ ಈಗ ಅಧಿಕಾರಿಗಳು. ಇಂದಿನಿಂದ ಸ್ಯಾಂಪಲ್ ಅನ್ನ ಪಡೆಯುವಂತ ಆಹಾರ ಇಲಾಖೆ ಅಧಿಕಾರಿಗಳು. ಪಾನ್ ಅದರ ಜೊತೆಗೆ ಗುಟ್ಕಾಗಳಲ್ಲಿ ಡ್ರಗ್ಸ್ ಮಿಕ್ಸ್ ಆಗ್ತಾ ಇದೆ, ಸೇರ್ತಾ ಇದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ಇದರಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಬೇಕು ಅಂತ ಹೇಳಿ ಈಗ ಸಿಎಂ ಕೂಡ ಮುಂದಾಗಿದ್ದಾರೆ. ಒಂದು ವೇಳೆ ಡ್ರಗ್ಸ್ ಕಂಡು ಅಥವಾ ಇದರಲ್ಲಿ ಏನಾದರೂ ಈ ರೀತಿಯಾಗಿ ನಶೆ ಅನ್ನುವಂತ ವಸ್ತುಗಳು ಪದಾರ್ಥಗಳೇನೋ ಮಿಕ್ಸ್ ಆಗ್ತಾ ಇದೆ ಅಂತಂದ್ರೆ ಅದನ್ನ ಕೂಡಲೇ ಗುಟ್ಕಾ ಪಾನ್ ಮಸಾಲ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಷೇಧ ಮಾಡ್ತೀವಿ ರಾಜ್ಯದಲ್ಲಿ ಪಾನ್ ಮತ್ತೆ ಗುಟ್ಕಾ ಬ್ಯಾನ್ ಅಂತ ಈಗಾಗಲೇ ಸಿಎಂ ಹೇಳಿದ್ದಾರೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಸಿಎಂ ಒಂದು ಹೇಳಿಕೆ ಕೊಟ್ಟ ನಂತರ, ಸೂಚನೆ ಕೊಟ್ಟ ನಂತರ ಒಂದು ಸ್ಪೆಷಲ್ ಡ್ರೈವ್ ಅನ್ನ ಹಮ್ಮಿಕೊಳ್ತಾ ಇದ್ದಾರೆ. ಈ ಸ್ಪೆಷಲ್ ಡ್ರೈವ್ ಅಲ್ಲಿ 2 ದಿನ ನಮ್ಮ ರಾಜ್ಯದಲ್ಲಿ ಕೆಲವೊಂದು ಕಡೆ ಈ ಗುಟ್ಕಾ ಮತ್ತೆ ಪಾನ್ ಮಸಾಲ ಎಲ್ಲ ಏನ್ ಸಿಗುತ್ತೆ ಅಲ್ಲಿಂದ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡ್ತಾರೆ. ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ಅದು ಪರಿಶೀಲನೆ ಆಗುತ್ತೆ. ಹಾಗಾಗಿ ಇದರಲ್ಲಿ ಏನಾದರೂ ಈಗಾಗಲೇ ಸಿಎಂ ಹೇಳೋ ತರ ಏನಾದರೂ ಡ್ರಗ್ಸ್ ಏನಾದರೂ ಮಿಕ್ಸ್ ಆಗ್ತಾ ಇದೆಯಾ ಅಥವಾ ಬೇರೆ ರೀತಿ ಏನಾದರೂ ನಶೆ ಕೊಡುವಂತ ವಸ್ತುಗಳು ಏನಾದರೂ ಇರಬಹುದಾ ಅನ್ನುವಂಥದ್ದು ಕೂಡ ಇದರಲ್ಲಿ ಪರಿಶೀಲನೆ ಆಗುತ್ತೆ. ಅದಾದ ನಂತರ ಗುಟ್ಕಾ ಬ್ಯಾನ್ ಮಾಡ್ತಾರಾ ಇಲ್ವಾ ನಮ್ಮ ರಾಜ್ಯದಲ್ಲಿ ಅನ್ನುವಂಥದ್ದು ನೋಡ್ಬೇಕು.